ಈ ಪ್ರತಿಭಟನೆಯಲ್ಲಿ ನೇತೃತ್ವ ವಹಿಸಿ ಮಾತಾಡಿದಂಥ BK ಇಮ್ತಿಯಾಜ್ ಅವರೇ, ಕಾರ್ಯದರ್ಶಿಯಾದಂಥ ಸಂತೋಷ್ ಬಜಾಲ್ ಅವರೇ, ಇಲ್ಲಿ ಸೇರಿರುವಂಥ ಡಿವೈಎಫ್ಐನ ಸಂಗಾತಿಗಳೇ, ಮಾಧ್ಯಮ ಮಿತ್ರರೇ, ಡಿವೈಎಫ್ಐನ ಬಹುಕಾಲದ ಬೇಡಿಕೆಯಾದಂಥ ಜಿಲ್ಲೆಯಲ್ಲಿ ಆರೋಗ್ಯ ಕ್ಷೇತ್ರವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಬೇಕು, ವೆಲ್ಲಾಕನ್ನು ಮೇಲ್ದರ್ಜೆಗೆ ಏರಿಸಬೇಕು, ಅದರ ಜೊತೆಗೇ ಗ್ರಾಮಗಳಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮೇಲ್ದರ್ಜೆ ಏರಿಸಬೇಕು, ವಿವಿಧ ಬೇಡಿಕೆ ಇಟ್ಕೊಂಡು ಶತಮಾನದಿಂದ ಈ ಡಿವೈಎಫ್ಐ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಉಳ್ಳಾಲ ತಾಲೂಕಾಗಿ 6 ವರ್ಷ ಕಳೆದರೂ ಕೂಡ ಉಳ್ಳಾಲದ ಜನರಿಗೆ ಬೇಕಾಗಿರುವಂಥ ಜನರ ಆರೋಗ್ಯವನ್ನು ಸುಧಾರಿಸುವ ನಿಟ್ಟಿನಲ್ಲಿ ತಾಲೂಕು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಬೇಡಿಕೆಯನ್ನು ಇಟ್ಕೊಂಡು ಸಾಂಕೇತಿಕವಾದಂಥ ಪ್ರತಿಭಟನೆಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ. ನಮ್ಮ ಘಟಕದ ಸಂಗಾತಿಗಳು ಅಲ್ಲಲ್ಲಿ ಪ್ರತಿಭಟನೆಗಳನ್ನು ಮಾಡಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಆದರೆ ಈಗಾಗ ಇಷ್ಟವರೆಗೂ ಕೂಡ ಆ ಬಗ್ಗೆ ಸರ್ಕಾರವಾಗಲಿ, ಇಲ್ಲಿರುವಂಥ ಸಚಿವರಾಗಲಿ, ಶಾಸಕರಾಗಲಿ ಆ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಗಳನ್ನಾಗಲಿ ಅಥವಾ ಆ ಬಗ್ಗೆ ಸರಿಯಾದಂಥ ಕ್ರಮಗಳನ್ನಾಗಿ ಮಾಡಿಲ್ಲ. ಈಗ ನಾವು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದಂಥ UT ಖಾದರ್ ಅವರು ವಿಧಾನಸಭೆಯ ಸ್ಪೀಕರ್ ಆಗಿದ್ರು. ಆದರೆ ಈಗ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಆರೋಗ್ಯ ಸಚಿವರಾಗಿದ್ದಾರೆ. ಈಗ ಅವರಿಗೆ ಬೇಕಾದಂಥ ಅವಕಾಶಗಳು ನಮ್ಮ ಉಳ್ಳಾಲ ತಾಲೂಕಿನ ಜನರಿಗಾಗಿ ಕೆಲಸವನ್ನು ಮಾಡಬೇಕಂತ ಅವರ ಉದ್ದೇಶ ಇದ್ರೆ, ಜನ ಪರವಾದಂಥ ಕೆಲಸನ ಮಾಡುವಂಥ ಉದ್ದೇಶ ಇದ್ರೆ ಖಂಡಿತವಾಗ್ಲೂ ಈ ಡಿವೈಎಫ್ಐನ ಬೇಡಿಕೆಯನ್ನು ನೀವು ಈಡೇರಿಸಬೇಕು. ಈಗಾಗಲೇ BK ಇಮ್ತಿಯಾಜ್ ಅವರು, ಸಂತೋಷ್ ಬಜಾಲ್ ವಿಚಾರಗಳನ್ನು ಹೇಳಿದ್ರು. ನಮ್ಮ ಜಿಲ್ಲೆಯಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಖಾಸಗಿಯವರಿಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅದನ್ನು ಸಮರ್ಥಿಸುವ ನಿಟ್ಟಿನಲ್ಲಿಯೂ ಕೂಡ UT ಖಾದರ್ ಅವರು ಪ್ರೆಸ್ ಮೀಟ್ಗಳನ್ನು ಮಾಡಿದ್ದಾರೆ. ಹೌದು, ಖಾಸಗಿ ಮೆಡಿಕಲ್ ಕಾಲೇಜಿಗೆ ಕೊಟ್ಟರೆ ಇಲ್ಲಿಯ ವೈದ್ಯರ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗಬಹುದು. ಆದರೆ ಉದ್ಯೋಗದ ಬಗ್ಗೆ ಏನು ಮಾಡ್ತೀವಿ ನೀವು? ನಮ್ಮ ತಾಲೂಕಿನಲ್ಲಿ ನಮ್ಮ ಈ 4 ಮೆಡಿಕಲ್ ಕಾಲೇಜಿನಲ್ಲಿ ಕಲಿತಂತ ಮೆಡಿಕಲ್ ವಿದ್ಯಾರ್ಥಿಗಳು ಅವರಿಗೆ ಸರ್ಕಾರಿ ವೈದ್ಯರಾಗಿ ಅವರ ನೇಮಕವನ್ನು ಮಾಡಿದರೆ, ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ನರ್ಸಿಂಗ್ ವಿದ್ಯಾಭ್ಯಾಸ ಮುಗಿಸಿ ವಿದೇಶಕ್ಕೆ ಉದ್ಯೋಗಕ್ಕಾಗಿ ಹೋಗುವಂತ ಪರಿಸ್ಥಿತಿ ಇದೆ. ಅವರಿಗೆ ಸರ್ಕಾರಿ ಕೆಲಸವನ್ನು ಕೊಡಿ. ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವರನ್ನು ನರ್ಸ್ಗಳನ್ನಾಗಿ ನೇಮಕ ಮಾಡಿ ಅವರನ್ನ ಮೆಡಿಕಲ್ MBBS ಮಾಡಿದಂಥ ವೈದ್ಯರನ್ನೆಲ್ಲ ಇಲ್ಲಿ ಉತ್ತಮವಾದಂಥ ಒಂದು ಅವರಿಗೆ ಉದ್ಯೋಗದ ಭತ್ಯೆ ಆಗಿರಬಹುದು, ಸಂಬಳವನ್ನು ಕೊಟ್ಟು ಅವರನ್ನ ಇಲ್ಲಿ ನೇಮಕ ಮಾಡಿ. ಈಗ UT ಖಾದರ್ ಅವರ ಫ್ಲೆಕ್ಸ್ಗಳು ಅಲ್ಲಲ್ಲಿ ಕಾಣಿಸ್ತಾ ಇದೆ. ಮರಳು ಮಾಫಿಯಾದವರು, ಮಣ್ಣಿನ ಮಾಫಿಯಾದವರು ಖಾಸಗಿ ಮೆಡಿಕಲ್ ಕಾಲೇಜುಗಳ ಜನರ ಭೂಮಿಗಳನ್ನು ಕಬಳಿಸಿದ ಭೂಮಿಗಳಿಗೆ ಮಣ್ಣು ಹಾಕುವಂತ ವ್ಯಕ್ತಿಗಳು ಇಲ್ಲಿ ಒಂದು ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಡಿವೈಎಫ್ಐ ಹೇಳುತ್ತೆ, ನಾವು ಕೂಡ ನಿಮ್ಮ ಫ್ಲೆಕ್ಸ್ ಅನ್ನು ಹಾಕ್ತೇವೆ. ಉಳ್ಳಾಲ ತಾಲೂಕಿಗೆ ತಾಲೂಕು ಆಸ್ಪತ್ರೆಯನ್ನು ನೀವು ಮಂಜೂರು ಮಾಡಿದ್ರೆ ನಾವು ಕೂಡ ಡಿವೈಎಫ್ಐನ ಪ್ರತಿಯೊಬ್ಬರ ಹೆಸರಲ್ಲಿ ಕೂಡ ಫ್ಲೆಕ್ಸ್ ಅನ್ನು ಹಾಕ್ತೇವೆ. ಫ್ಲೆಕ್ಸ್ಗಳನ್ನು ಹಾಕಿ ನೀವು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. UT ಖಾದರ್ ಇರುವಂತದ್ದು ಖಾಸಗಿ ಮೆಡಿಕಲ್ ಕಾಲೇಜುಗಳನ್ನ ನಡೆಸಲಿಕ್ಕಲ್ಲ, ಅವರ ಪರವಾಗಿ ವಕಾಲತನ್ನು ವಹಿಸಲಿಕ್ಕಲ್ಲ. UT ಖಾದರ್ಗೆ ಇಲ್ಲಿ ಮತವನ್ನು ಚಲಾಯಿಸಿರುವಂತದ್ದು ಇಲ್ಲಿಯ ಜನಗಳು. UT ಖಾದರ್ ಅವರು ಆಲೋಚನೆಯನ್ನು ಮಾಡಬೇಕು. ತಾಲೂಕಾಗಿ ನಾನು ಇತ್ತೀಚೆಗೆ ಒಂದು ಪಂಚಾಯತ್ನ PDO ಚರ್ಚೆಯನ್ನು ಮಾಡಿದ ಒಂದು ಮನವಿ ಕೊಡುವ ಸಂದರ್ಭದಲ್ಲಿ ಅವರೇ ಹೇಳ್ತಾರೆ, ಇವತ್ತು ಸರ್ಕಾರಿ ಅಧಿಕಾರಿಗಳೇ ಹೇಳ್ತಾರೆ, ನಮ್ಮ ಉಳ್ಳಾಲ ತಾಲೂಕು ಹೆಸರಿಗೆ
ಕಚೇರಿಗಳಿಲ್ಲ. ಇಲ್ಲಿ ರೆವೆನ್ಯೂ ಕೆಲಸ ಮಾಡಬೇಕಾದ್ರೆ ಕಚೇರಿಗಳಿಲ್ಲ. ಯಾವುದೇ ಒಂದು ನ್ಯಾಯಾಲಯ ಕೂಡ ಇವತ್ತು ಸ್ಥಾಪನೆ ಆಗಿಲ್ಲ. ನಾವೊಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ತಿದ್ದುಪಡಿ ಮಾಡಬೇಕಾದ್ರೆ ಮಂಗಳೂರಿಗೆ ಹೋಗಬೇಕಾಗಿದೆ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳನ್ನ ಇವತ್ತು ಯುಟಿ ಖಾದರ್ ಅವರು ಸಚಿವರಾಗಿದ್ದಾರೆ. ಅವರು ಈ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗಿದೆ. ನೀವು ನಿಜವಾಗಿ ಜನಪರರಾಗಿದ್ರೆ ಈ ಒಂದು ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಈ ಡಿವೈಎಫ್ಐನ ಪ್ರತಿಭಟನೆ ಇವತ್ತು ಇಲ್ಲಿ ಅರ್ಥವತ್ತಾಗಿ ನಾವು ಹೇಳ್ತಾ ಇದ್ದೇವೆ. ಯುಟಿ ಖಾದರ್ ಅವರು ಸಚಿವರಾಗಿ ಒಂದು ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣದಲ್ಲೇ ಪ್ರತಿಭಟನೆ ಕಾಣುವಂತದ್ದು ಡಿವೈಎಫ್ಐ ಮಾತು ಅನಿಸುತ್ತೆ. ಆದ್ರೆ ಇದು ಡಿವೈಎಫ್ಐ ಪ್ರತಿಭಟನೆಯಾಗಿ ನೀವು ಕಾಣಬೇಡಿ. ಇದೊಂದು ಅರ್ಥವತ್ತಾಗಿ ಜನರ ಬೇಡಿಕೆಯ ಪಟ್ಟಿಗಳನ್ನು ನಾವು ಇಡ್ತಾ ಇದ್ದೇವೆ. ಈ ಬಗ್ಗೆ ನೀವು ಚರ್ಚೆಯನ್ನು ಮಾಡಿ ಸರ್ಕಾರದ ನೀವೇ ಒಂದು ಈಗ ಮುಖ್ಯಮಂತ್ರಿ ಆಗಿರುವಂತ ಬಲದಲ್ಲಿ ಗುರುತಿಸಿಕೊಂಡಿದ್ದೀರಿ. ಹಾಗಾಗಿ ಈ ಬಗ್ಗೆ ಒಂದು ಸರಿಯಾದಂತಹ ನಿರ್ಧಾರಗಳನ್ನು ತಗೊಂಡು ಜಿಲ್ಲೆಗೆ ನಮ್ಮ ತಾಲೂಕಿಗೆ ಒಂದು ಸುಸಜ್ಜಿತವಾದಂತ 100 ಹಾಸಿಗೆಗಳ ತಾಲೂಕು ಆಸ್ಪತ್ರೆಯನ್ನು ಮಂಜೂರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡುತ್ತಾ ಆ ಜೊತೆಗೇನೆ ಬೇರೆ ಬೇರೆ ಬೇಡಿಕೆಯನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಯುಟಿ ಖಾದರ್ ಅವರು ಕಾರ್ಯಪ್ರವೃತ್ತರಾಗಬೇಕಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸಿ